ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನೈತಿ, ನಾನು ಜೋಳದ ಹಿಟ್ಟಿನಿಂದ ಒಂದು ರೊಟ್ಟಿನ ಮಾಡತ್ತೀನಿ, ಎಲ್ಲ ತರಕಾರಿ ಹಾಕ್ಕೊಂಡೆ. ಇಲ್ಲಿ ನೀರು ಇಟ್ಕೊಂಡೆ ನಾನು. ಪರೋಟ ಥರ ಬರ್ಬೋದಿದೆ, ಚೆನ್ನಾಗಿರ್ತೈತಿ. ಟೇಸ್ಟು ಅಷ್ಟು ಸಖತ್ತಾಗಿರ್ತೈತಿ. ನೀರಿಗೆ ಏನೈತಿ, ಒಂದು ಚುಟುಕಿ ಅಷ್ಟು ಉಪ್ಪು ಹಾಕ್ಕೊಂಡೆ ನಾನು. ಒಂದೆರಡು ಆಗಲಿ ಒಂದು 4 ಆಗಲಿ ಅಷ್ಟು ಮಾಡ್ಕೊಳಕತ್ತೀನಿ. ಅಷ್ಟೇ ನಿಮಗೆ ಹೇಳ್ಕೊಡತ್ತೀನಿ. ನೀವು ಜಾಸ್ತಿ ಆದರೂ ಮಾಡ್ಕೋಬೋದು, ಕಮ್ಮಿ ಆದರೂ ಮಾಡ್ಕೋಬೋದು. ನನಗೆ ಎಷ್ಟು ಬರ್ತಲ್ಲ ಅಷ್ಟು ಮಾಡಿರ್ತೀನಿ ಅಷ್ಟು. ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಂಡೇನೆ, ಸುಮ್ಮನೆ ಹುಳಿಗೆ ಬೇಕತ್ತಂತ ಹೇಳಿ ಹಿಂಡಿರೋದು ನಾನು. ಇವಾಗ ನೀರು ಕುದಿಯತ್ತಿದೆ, ಟೇಸ್ಟಿಗೆ ಬೇಕಂತ ಹೇಳಿ ಈ ಥರ ಮಾಡ್ಕೋದು ನಾನು. ಒಂದು ಅರ್ಧ ಬೌಲ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡೇನಿ. ಇದಕ್ಕೆ ಏನೈತಿ, ಕ್ಯಾರೆಟು ಸೌತೆಕಾಯಿನ 2 ಬಳಸ್ಕೊಂಡು ಮಾಡ್ಕೋದು ನಾನು. ಒಂದು ಚಿಟಿಕೆ ಅಷ್ಟು ಜೀರಿಗೆ ಹಾಕೋತಾನೆ. ಇದು ಒಂಥರ ಟೇಸ್ಟು ಸಖತ್ತಾಗಿ ಬರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಈ ಥರನೂ ರೊಟ್ಟಿ ಮಾಡಿ. ಒಂದೇ ಥರ ರೊಟ್ಟಿ ತಿಂದು ನಮಗೆ ಬೇಜಾರಾಗಿರ್ತೈತಿಲ್ಲ, ಈ ಥರ ಮಾಡ್ಕೋಬೇಕು. ನಾನು ಇದಕ್ಕೆ ಬಿಸಿ ನೀರನ್ನ ಕುದಿಸಿ ತಕ್ಕೊಂಡಲ್ಲ, ಅದನ್ನು ಹಾಕೋತಾನೆ. ಈ ಥರ ಹಾಕ್ಕೊಂಡು ಏನೈತಿ, 1-2 ರೊಟ್ಟಿನ ಮಾಡಿ ತಕ್ಕೋತೀನಿ ನಾನು. ನೋಡ್ಬೇಕು, ಇವಾಗ ಈ ಥರ ಕಲಿಸಿ ತಕ್ಕೊಂಡನಿ. ಇದನ್ನು ಸೈಡ್ ಎತ್ತಿಟ್ಕೋತಾನೆ ನಾನೀಗ. ಹಂಗೆ ಏನೈತಿ, ಜುನ್ಕಾನ್ ಮಾಡಿ ತಕ್ಕೋತಾನೆ. ಇಲ್ಲಿ ಏನೈತಿ, ಕಡ್ಲೆ ಹಿಟ್ಟನ್ನು ಒಂದು ಅರ್ಧ ಬೌಲ್ ಆಗುವಷ್ಟು ತೊಗೊಂಡು ಕಲಿಸಿಟ್ಕೊಂಡೆ ನಾನಿಲ್ಲಿ. ಇವಾಗ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕತ್ತೇನೆ ನಾನು ಜುನ್ಕ ಮಾಡೋಕ್ಕೆ. ಇವಾಗ ಏನೈತಿ, ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡೆ, ಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ತೀನಿ, ಚೆಂದಾಗಿ ಕಟ್ ಮಾಡಿರೋದಿದೆ. ಇದು ಕಡ್ಲೆ ಹಿಟ್ಟಿನ ಜುನ್ಕ ಈ ಥರ ಮಾಡೋದು. ನಮ್ಮ ಸೈಡೆಲ್ಲ, ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಈಗ ಹಿಟ್ಟಿನ ಪಲ್ಯ ತಂದು ಮಾಡ್ಕೋತೀವಿ ನಾವು. ಚೆನ್ನಾಗಿರ್ತೈತಿ, ಟೇಸ್ಟು ಸೂಪರಾಗಿರ್ತೈತಿ. ಇದಕ್ಕೆ ಇವಾಗ ಒಂದು ಟೊಮೆಟೊನ ಕಟ್ ಮಾಡಿ ಹಾಕತ್ತೇನೆ ನಾನು. ಈ ಥರ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಏನೈತಿ, ಒಂದು ಚುಟ್ಕಿ ಅಷ್ಟು ಅರಿಶಿನ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಒಗ್ಗರಣೆಗ ಹಾಕೋತೇನೆ. ಹಾಗೇನೈತಿ, ನಾವು ಕಲಸಿಟ್ಟಿದ್ದ ಹಿಟ್ಟನ್ನು ಸೇರ್ಸತ್ತೇನೆ ಈ ಥರ. ನಾನಿಲ್ಲಿ ಖಾರಕ್ಕಂತ 1-2 ಮೆಣಸಿನ್ಕಾಯಿ ಜಜ್ಜಿ ಮೇಲೆ ಹಾಕೋಕತ್ತಿರೋದು. ನಾನು ಒಗ್ಗರಣೆಗೆ ಯಾಕೆ ಹಾಕಿಲ್ಲ ಅಂದ್ರೆ, ಇವು ಮೆಣಸಿನ್ಕಾಯಿ ಸಪ್ಪಗೆ ಭಾಳ ಅದಾವ, ಕಡಕ್ ಇದ್ರಕ್ಕಿಲ್ಲ. ಅದ್ರ ಸಲುವಾಗಿ ನಾನು ಮೇಲೆ ಹಾಕೋತಾ ಇರೋದು. ಚೆನ್ನಾಗಿರ್ತೈತಿ, ಟೇಸ್ಟು ಅಷ್ಟು ಸೂಪರಾಗಿರ್ತೈತಿ. ಇದೊಂದು ಹಿಟ್ಟಿನ ಪಲ್ಯನ ಮಾಡಿ ನೋಡಿ ಗೊತ್ತಾಗ್ತೈತಿ. ಮೇಲೆ ಏನೈತಿ, ಒಂಚೂರು ಕೊತ್ತಂಬರಿನ ಹಾಕ್ಕೊಂಡ್ಬಿಡ್ಬೇಕು. ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೂ ನಡಿತೈತಿ, ಟೇಸ್ಟು ಚೆನ್ನಾಗಿ ಬರ್ತೈತಿ. ಕೊತ್ತಂಬರಿ ಇಲ್ದಿರ್ಲಂದ್ರೆ ಏನು ಅಡುಗೆನ ಆಗಂಗೆ ಇಲ್ಲ ಹೇಳ್ಬೇಕಂದ್ರೆ. ಇವಾಗ ಏನೈತಿ, ಇದನ್ನು ಸೈಡ್ ಎತ್ತಿಟ್ಕೊಂಡು ಅವೇನು 2 ರೊಟ್ಟಿ ಮಾಡ್ಕೊಂಬಿಡೋಣ. ಇವಾಗ ಏನೈತಿ, ಇವು 2 ರೊಟ್ಟಿನ ತಟ್ಕೊಂಬಿಡೋಣ. ನಾನು 2 ಮಾಡತ್ತಿರೋದು, ನಾನು ಒಬ್ಬಕ್ಕಿಲ್ಲ ತಿನ್ನೋದು. ಇವರೆಲ್ಲ ಚಪಾತಿ ತಿಂತಾರು, ಅದಕ್ಕಾಗಿ 2 ಮಾಡತ್ತೀನಿ. ಈ ಥರ ತಟ್ಕೊಂಬಿಡ್ಬೇಕು. ಇದನ್ನ ಚೆನ್ನಾಗಿ ಬಂದೈತಿಲ್ಲ, ಕಲರ್ಫುಲ್ಲಾಗಿ. ಈ ಥರ ಒಂದು ರೆಸಿಪಿ ಮಾಡ್ಕೋಬೇಕು. ಈ ಥರ ಬೇಯಿಸಿ ತಕ್ಕೋಬೇಕು. ಇದನ್ನು ಈ ಥರ ಮಾಡ್ಕೋಬೇಕು. ಮೇಲೆಲ್ಲ ನಾನು ನೀರು ಹಚ್ಚೀನಿ, ಈ ಥರ ಹಚ್ಕೋಬೇಕು. ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಎಣ್ಣೆ ಅದ ಏನು ಯೂಸ್ ಮಾಡಿಲ್ಲ ನಾನು ಇದಕ್ಕೆ. ಇವಾಗ ಏನೈತಿ, ನಾನು 2 ರೊಟ್ಟಿನೂ ರೆಡಿ ಆಗ್ಯಾವು. ಹಂಗೆ ಏನೈತಿ, ಜುನ್ಕಾನೂ ರೆಡಿ ಆಗೈತಿ, ಹಿಟ್ಟಿನ ಪಲ್ಯ. ಈ ಥರದ ಊಟ ನಂದು ಇದಾಗೈತಿ. ಚೆನ್ನಾಗೈತಿ, ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟಿಯಾಗಿಯೂ ಐತಿ. ಅಷ್ಟೇ ಚೆನ್ನಾಗಿ ಬಂದಿತ್ತು. ಮಿಸ್ ಮಾಡಿದೆ ನೋಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ. ನನ್ನ ವೀಡಿಯೋನ ಫಾಲೋ ಮಾಡಿ, ನನ್ನ ಬ್ಲಾಗ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಾಗಲಾಗಲಿ ಬ್ಲಾಗ್ದಲ್ಲಾಗಲಿ ನಾನು ಸಿಗ್ತೀನಿ. ಓಕೆ.